ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌರ್ಮೆಂಟ್ ಇನ್ಫೋ ಕನ್ನಡ. ಸ್ನೇಹಿತರೆ, ಕರ್ನಾಟಕ ಬೋರ್ಡ್ ಏಪ್ರಿಲ್ 2024ರಲ್ಲಿ ಕರ್ನಾಟಕ 2ನೇ PUC ಫಲಿತಾಂಶ 2024 ಪ್ರಕಟಿಸುವ ನಿರೀಕ್ಷೆ ಇದೆ. ಕರ್ನಾಟಕ ಬೋರ್ಡ್ 2ನೇ PUC ಫಲಿತಾಂಶಗಳು 2024 ಅಧಿಕೃತ ವೆಬ್ಸೈಟ್ arresult.nic.in ನಲ್ಲಿ ಪ್ರಕಟಿಸಲಾಗುವುದು. ಫಲಿತಾಂಶದ ದಿನಾಂಕ, ಸಮಯ, ವೆಬ್ಸೈಟ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸ್ನೇಹಿತರೆ ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಕೋದು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಕಂಪ್ಲೀಟ್ ವಿಷಯಕ್ಕೆ ಹೋಗೋಣ. ಸ್ನೇಹಿತರೆ, ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯಮಾಪನ ಮಂಡಳಿಯು ಕರ್ನಾಟಕ 2ನೇ PUC ಉತ್ತರ ಕೀ 2024 ಮಾರ್ಚ್ 20, 2024 ಬಿಡುಗಡೆ ಮಾಡಿತು. ಆಕ್ಷೇಪಣೆ ವಿಂಡೋ ಲಿಂಕ್ ಅಧಿಕೃತ ವೆಬ್ಸೈಟ್ನಲ್ಲಿ ಲೈವ್ ಆಗಿದೆ. ವಿದ್ಯಾರ್ಥಿಗಳು 2ನೇ PUC 1 ಪರೀಕ್ಷೆಗಾಗಿ ಮೌಲ್ಯಮಾಪನ PDF ಡೌನ್ಲೋಡ್ ಮಾಡಬಹುದು. ಉತ್ತರ ಕೀ ಡೌನ್ಲೋಡ್ ಮಾಡಲು ಅವರು KSEEB-karnataka.government.in ಮತ್ತು DPUexam.karnataka.government.in ಭೇಟಿ ನೀಡಬಹುದು. ಇದುವರೆಗೆ 26 ವಿಷಯಗಳಿಗೆ ಮೌಲ್ಯಮಾಪನದ ಯೋಜನೆಗೆ PDFಗಳು ಲಭ್ಯವಿದೆ. ಕರ್ನಾಟಕ ಬೋರ್ಡ್ ಕರ್ನಾಟಕ 2ನೇ PUC ಫಲಿತಾಂಶ 2024 ಏಪ್ರಿಲ್ 2024ರಲ್ಲಿ ಪ್ರಕಟಿಸುವ ನಿರೀಕ್ಷೆ ಇದೆ ಮತ್ತು ಬೆಳಗ್ಗೆ 11 ಗಂಟೆಗೆ ಪ್ರಕಟಿಸುವ ಸಾಧ್ಯತೆ ಇದೆ. ಕರ್ನಾಟಕ ಬೋರ್ಡ್ 2ನೇ PUC ಫಲಿತಾಂಶಗಳು 2024 ಅಧಿಕೃತ ವೆಬ್ಸೈಟ್ arresult.nic.in ನಲ್ಲಿ ಪ್ರಕಟಿಸಲಾಗುವುದು. 2024ರ ಕರ್ನಾಟಕ PUC ಪರೀಕ್ಷೆಗಳನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳು ಫಲಿತಾಂಶ ಲಾಗಿನ್ ವಿಂಡೋದಲ್ಲಿ ವಿದ್ಯಾರ್ಥಿ ನೋಂದಣಿ ಸಂಖ್ಯೆಯನ್ನು ನೋಂದಿಸುವ ಮೂಲಕ ತಮ್ಮ 2ನೇ PUC ಫಲಿತಾಂಶ ಕರ್ನಾಟಕ ಬೋರ್ಡ್ 2024 ಪ್ರವೇಶಿಸಲು ಸಾಧ್ಯವಾಗುತ್ತದೆ. ಇಂದಿನ ಶೈಕ್ಷಣಿಕ ವರ್ಷದಲ್ಲಿ ಕರ್ನಾಟಕ ಬೋರ್ಡ್ PUC 2ನೇ ವರ್ಷದ ಫಲಿತಾಂಶ 2024 ಏಪ್ರಿಲ್ 21, 2023 ಘೋಷಿಸಲಾಯಿತು. ಕರ್ನಾಟಕ 2ನೇ PUC ಪರೀಕ್ಷೆಗಳು 2024 ಮಾರ್ಚ್ 2024ರಲ್ಲಿ ಪೂರ್ಣಗೊಂಡಿದೆ. ಅದರ ಫಲಿತಾಂಶಗಳು ಕಳೆದ ವರ್ಷದಂತೆ ಏಪ್ರಿಲ್ 21 ನಂತರ ಘೋಷಿಸಿದಾಗ ಏಪ್ರಿಲ್ 2024ರಲ್ಲಿ ಹೊರಬರುವ ಸಾಧ್ಯತೆ ಇದೆ. ಇಂದಿನ ಶೈಕ್ಷಣ ವರ್ಷದಲ್ಲಿ ಕರ್ನಾಟಕ ಬೋರ್ಡ್ PUC 2ನೇ ವರ್ಷ ಫಲಿತಾಂಶ 2023 ಏಪ್ರಿಲ್ 21, 2023 ಘೋಷಿಸಲಾಯಿತು. ಕರ್ನಾಟಕ 2ನೇ PUC ಪರೀಕ್ಷೆಗಳು 2024 ಮಾರ್ಚ್ 2024ರಲ್ಲಿ ಪೂರ್ಣಗೊಂಡಿದೆ. ಅದರ ಫಲಿತಾಂಶಗಳು ಕಳೆದ ವರ್ಷದಂತೆ ಏಪ್ರಿಲ್ 21 ಘೋಷಿಸಿದಾಗ ಏಪ್ರಿಲ್ 2024ರಲ್ಲಿ ಹೊರಬರುವ ಸಾಧ್ಯತೆ ತುಂಬಾ ಇದೆ. ಸ್ನೇಹಿತರೆ, ಕರ್ನಾಟಕ 2ನೇ PUC ಫಲಿತಾಂಶ 2023ರ ಕೆಲವು ಮುಖ್ಯಾಂಶಗಳು ಇಲ್ಲಿವೆ. ಒಟ್ಟಾರೆ ಉತ್ತೀರ್ಣ ಶೇಕಡ 74.67%, ಶೇಕಡ 80% ಬಾಲಕಿಯರು ತೇರ್ಗಡೆಯಾಗಿದ್ದಾರೆ, ಶೇಕಡ 69.5% ಬಾಲಕರು ಉತ್ತೀರ್ಣರಾಗಿದ್ದಾರೆ. ಸ್ಟ್ರೀಮ್ವಾರು ಉತ್ತೀರ್ಣ ಶೇಕಡವಾರು ವಿಜ್ಞಾನ 85%, ವಾಣಿಜ್ಯ 75.89% ಮತ್ತು ಕಲೆ 61.22%, 95.33% ವಿದ್ಯಾರ್ಥಿಗಳು ತೇರ್ಗಡೆಯಾಗುವ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ. ಉಡುಪಿ 95.24% ಫಲಿತಾಂಶಗಳೊಂದಿಗೆ ದ್ವಿತೀಯ ಸ್ಥಾನದಲ್ಲಿದೆ. ಸ್ನೇಹಿತರೆ, 1109 ಪರೀಕ್ಷಾ ಕೇಂದ್ರಗಳಲ್ಲಿ ಕಲಾ ವಿಭಾಗದಲ್ಲಿ 2,34,815 ವಿದ್ಯಾರ್ಥಿಗಳು, ವಾಣಿಜ್ಯ ಭಾಗದಲ್ಲಿ 2,47,269 ವಿದ್ಯಾರ್ಥಿಗಳು ಮತ್ತು ವಿಜ್ಞಾನ ಭಾಗದಲ್ಲಿ 2,44,129 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ನೋಂದಾಯಿಸಿದ ವಿದ್ಯಾರ್ಥಿಗಳ ಸಂಖ್ಯೆ 7,27,923. ಅರ್ಹ ವಿದ್ಯಾರ್ಥಿಗಳ ಸಂಖ್ಯೆ 7,25,821. ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ 7,02,067. ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ 5,24,209. ಕರ್ನಾಟಕ 2ನೇ PUC ಪರೀಕ್ಷೆಗಳು 2024 ಕರ್ನಾಟಕದ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನಗಳ ಮಂಡಳಿ KSEAB ಕರ್ನಾಟಕ 2ನೇ PUC ಪರೀಕ್ಷೆಗಳು 2024 ಮಾರ್ಚ್ 1, 2024ರಿಂದ ಮಾರ್ಚ್ 22, 2024ರವರೆಗೆ ನಡೆಸಿದೆ ಮತ್ತು ಒಟ್ಟು 6,98,624 ವಿದ್ಯಾರ್ಥಿಗಳು ತಮ್ಮ ಕರ್ನಾಟಕ 2ನೇ PUC ಮತ್ತು 2ನೇ ತರಗತಿ ಪರೀಕ್ಷೆಗೆ ಹಾಜರಾಗಿದ್ದಾರೆ. 1,124 ಪರೀಕ್ಷಾ ಕೇಂದ್ರಗಳು. ನಿಮ್ಮ ಕರ್ನಾಟಕ ದ್ವಿತೀಯ PUC ಫಲಿತಾಂಶವನ್ನು ಪರಿಶೀಲಿಸುವ ಕ್ರಮಗಳು. ಸ್ನೇಹಿತರೆ, www.arresult.nic.in ವೆಬ್ಸೈಟ್ಗೆ ಭೇಟಿ ನೀಡಿ. ನಿಮ್ಮ PUC ನೋಂದಣಿ ಸಂಖ್ಯೆಯನ್ನು ನಮೂದಿಸಿ. ನಿಮ್ಮ ಪ್ರವೇಶ ಟಿಕೆಟ್
2024ರಲ್ಲಿ ಉಲ್ಲೇಖಿಸಿದಂತೆ ಮತ್ತು ಫಲಿತಾಂಶವನ್ನು ಪಡೆಯಿರಿ ಬಟನ್ ಒತ್ತಿ. ನಿಮ್ಮ ವಿವರದ ಕರ್ನಾಟಕ 2ನೇ PUC ಫಲಿತಾಂಶ 2024ರ ವಿಷಯವಾರು ಅಂಕಗಳು ಮತ್ತು ಅಂತಿಮ ಫಲಿತಾಂಶದೊಂದಿಗೆ ಪ್ರದರ್ಶಿಸುತ್ತದೆ.